ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ. ಹಾಗೆ ತುಂಬ ದಿವಸ ಆಯಿತು ವಿಡಿಯೋ ಹಾಕಲಿಲ್ಲ. ಇವತ್ತು ಫೈನಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ದಿನ ವೆಯ್ಟ್ ಮಾಡ್ತಾ ಇರ್ಬೋದು ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ಹಾಗೆ ಇವತ್ತು ನನ್ನ ಹಸ್ಬೆಂಡ್ ಪಪ್ಪನ ಮನೆಯಲ್ಲಿ ಮದುವೆ ಉಂಟು. ಇದು ಕಾರ್ಕಳದ ಹತ್ರ ಬರುತ್ತೆ. ಸೊ ಇಲ್ಲಿ ಮೆಹಂದಿ ಪ್ರೋಗ್ರಾಮ್ ಇವತ್ತು. ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಮಧ್ಯಾಹ್ನ ಅಮ್ಮನ ಮನೆಯಿಂದ ಹೊರಟು ನನ್ನ ಅತ್ತಿಗೆ ಮನೆಗೆ ಬಂದಿದ್ದೆ. ಅತ್ತಿಗೆ ಮನೆಯಿಂದ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸಂಜೆ ಒಂದು 8 ಗಂಟೆ ಟೈಮಲ್ಲಿ ನಾವು ಮೆಹಂದಿ ಪ್ರೋಗ್ರಾಮಿಗೆ ಬಂದಿದ್ದೀವಿ. ಹಾಗೆ ನಾವು ಬರುವಾಗ ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಹಾಗೆ ಮನೆ ಒಳಗೆ ಹೋಗಿ ಎಲ್ಲರನ್ನೂ ಮಾತಾಡ್ಸ್ಕೊಂಡ್ಬಿಟ್ಟು ಇವಾಗ ಬಂದು ಕೂತ್ಕೊಂಡಿದ್ದೀವಿ. ಹಾಗೆ ವಿಶ್ ಮಾಡುವವರು ವಿಶ್ ಮಾಡ್ತಾನೆ ಇದ್ದರು. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಅತ್ತಿಗೆ ಮಗಳು ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನಡೀತಾ ಇತ್ತು. ಹಾಗೆ ಮಿಡಲಲ್ಲಿ ಮಕ್ಕಳಿಗೆ ಗೇಮ್ಸ್ ಎಲ್ಲ ಇತ್ತು. ಹಾಗೆ ಪ್ರಾಗ್ಯ ಕೂಡ ಕ್ಯೂರಿಯಸ್ ಆಗಿ ಡ್ಯಾನ್ಸ್ ಎಲ್ಲ ನೋಡ್ತಾ ಇದ್ದಾಳೆ. ಹಾಗೆ ಅವಳು ಒಂದು ಡ್ಯಾನ್ಸ್ ಮಾಡಬೇಕಂತ ಕೂತಿದ್ಲು. ನಾನು ಹೇಳಿಲ್ಲ ಇವತ್ತು ಅವಳೇ ನಾನು ಡ್ಯಾನ್ಸ್ ಮಾಡಬೇಕು ಮಮ್ಮಿ ಅಂತ ಹೇಳಿ ಮೊದಲೇ ಎಲ್ಲ ಫಿಕ್ಸ್ ಆಗಿದ್ಲು. ಹಾಗೆ ನಾನು ಸಣ್ಣ ಸಣ್ಣ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಕಂಪ್ಲೀಟಾಗಿ ನನಗೆ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಸ್ವಲ್ಪ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಇವಾಗ ನಾವು ಸ್ಟೇಜಿಗೆ ಮದುಮಗನಿಗೆ ವಿಶ್ ಮಾಡಲಿಕ್ಕೆ ಹೋದ್ವಿ. ಹಾಗೆ ಒಂದು ಫ್ಯಾಮಿಲಿ ಫೋಟೋ ಕೂಡ ಎಲ್ಲರೂ ನಿಂತ್ಕೊಂಡು, ಇದಿಷ್ಟು ನನ್ನ ಹಸ್ಬೆಂಡ್ ಫ್ಯಾಮಿಲಿ, ಅವರು ಎಲ್ಲರೂ ನನ್ನ ಅತ್ತಿಗೆ ಅವರೆಲ್ಲ. ಸೊ ಇವಾಗ ನಮ್ಮದು ಫ್ಯಾಮಿಲಿ ಫೋಟೋ ಸೆಕ್ಷನ್ನು. ಅದಾದಮೇಲೆ ನಾವು ಸೀದಾ ಬಂದದ್ದು ಊಟಕ್ಕೆ ಬಿರಿಯಾನಿ, ಚಿಕನ್, ತುಂಬ ವೆರೈಟಿ ಕೂಡ ಇತ್ತು. ಹಾಗೆ ಎಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀವಿ. ಸರಿ ನಿಂತ್ಕೊಳ, ಸರಿ ಹಿಂದೋಗು. ಮೆಹಂದಿ ಆಗಿ ಒಂದು ಡೇ ಗ್ಯಾಪ್ ಇತ್ತು. ಹಾಗಾಗಿ ನಾವು ನೆಕ್ಸ್ಟ್ ಡೇ ಮದುವೆ ಇತ್ತು. ಮದುವೆ ಇರೋದು ಮುಲ್ಕಿಯಲ್ಲಿ. ನಾನು ಮದುವೆ ಮನೆಗೆ ಹೋಗಲಿಲ್ಲ, ಇಲ್ಲಿ ನನ್ನ ಅತ್ತಿಗೆ ಮನೆಯಿಂದನೇ ಹೊರಟಿದ್ದೀನಿ ಮದುವೆಗೆ. ಎಲ್ಲರೂ ಕೂಡ ಹಾಗೆ ಪ್ರಾಗ್ಯ ನೋಡ್ತಾ ಇರ್ಬೋದು ನೋಡಿ. ಫಸ್ಟ್ ಟೈಮ್ ಪ್ರಾಗ್ಯಗೆ ಇಷ್ಟು ಉದ್ದದ್ದು ಇಯರಿಂಗ್ ಹಾಕಿದ್ದು. ಹಾಗೆ ಇವಾಗ ಎಲ್ಲ ಕೂಡ ಹೊರಟಿದ್ದೀವಿ. ಆಲ್ರೆಡಿ ನಮ್ಮದು ಹೊರಡುವಾಗಲೇ ಲೇಟಾಗಿದೆ. ಟೈಮ್ ಬಂದು 11 ಗಂಟೆ ಮೇಲಾಗಿದೆ. ಎಲ್ಲರೂ ಬೇಗ ಬನ್ನಿ ಅಂತ ಕಾಲ್ ಮೇಲೆ ಕಾಲ್ ಬರ್ತಾನೆ ಉಂಟು. ಆದರೆ ನಾವು ಹೊರಟಿದ್ದು ಲೇಟ್ ಆಯಿತು. ಫೈನಲಿ ನಾವು ಮದುವೆ ಮನೆಗೆ ಬಂದು ರೀಚ್ ಆದ್ವಿ. ನಾವು ಬರುವಾಗ 12 ಗಂಟೆ ಮೇಲೆ ಆಗಿತ್ತು. ಟ್ರಾಫಿಕ್ ಕೂಡ ಇತ್ತು. ಹಾಗೆ ಇದು ಹಾಲ್ಗೆ ನಾನು ಫಸ್ಟ್ ಟೈಮ್ ಬರೋದು ಮದುವೆಗೆ. ಹಾಗೆ ನಾವು ಊಟ ಎಲ್ಲ ಮಾಡಿ ಬಂದು ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ನಮ್ಮದು ಒಂದು ಫ್ಯಾಮಿಲಿ ಫೋಟೋ ಆಗ್ತಾ ಉಂಟು. ಇಲ್ಲಿ ತುಂಬ ಜನ ಇದ್ದಾರೆ. ಮೊನ್ನೆ ಮೆಹಂದಿಯಲ್ಲಿ ಇರೋದ ಜನಕ್ಕಿಂತ ಇವತ್ತು ಜಾಸ್ತಿ ಜನ ಇದ್ದಾರೆ. ಇದಿಷ್ಟು ನನ್ನ ಹಸ್ಬೆಂಡ್ ತಂದೆ ಮನೆ, ತಾಯಿ ಮನೆ ಕಡೆಯವರು, ಹೋಲ್ ಫ್ಯಾಮಿಲಿ. ಹಾಗೆ ಊಟ ಎಲ್ಲ ಮಾಡಿ ಬಂದು ನಾವು ವಿಶ್ ಮಾಡೋಕ್ಕೆ ಬಂದಿದ್ದು. ಊಟ ಮಾಡುವಾಗೆಲ್ಲ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆಲ್ರೆಡಿ ಅಷ್ಟು ದೂರದಿಂದ ಬಂದೇ ಟಯರ್ಡ್ ಆಗಿದೆ. ಮತ್ತು ಈ ಸೀರೆ ಉಟ್ಕೊಂಡು ಒಬ್ಬರು ಯಾರಾದರೂ ವೀಡಿಯೋ ಮಾಡೋಕ್ಕೆ ನನಗೆ ಹೆಲ್ಪ್ ಮಾಡಲಿಕ್ಕಿದ್ದರೆ ಒಂದು ಈಸಿ ಆಗ್ತದೆ. ಬಟ್ ಅಷ್ಟು ನನಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಸ್ವಲ್ಪ ನಾನು ವೀಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿದ್ದೀನಿ.
ಹಾಗೆ ಇದರಲ್ಲಿ ನನ್ನ ಹಸ್ಬೆಂಡ್, ಅಕ್ಕ, ತಂಗಿ ಮತ್ತು ಎಲ್ಲ ಚಿಕ್ಕಮ್ಮನವರು, ಹಾಗೆ ಅವರ ತಂದೆ ಕಡೆಯವರು ಫ್ಯಾಮಿಲಿ, ಎಲ್ಲ ಫ್ಯಾಮಿಲಿ, ಹೋಲ್ ಫ್ಯಾಮಿಲಿ ವಿಡಿಯೋ ಫೋಟೋ ಇದರಲ್ಲಿದೆ. ಹಾಗೆ ಊಟ ಎಲ್ಲ ಮಾಡಿ ಬಂದು ಫೋಟೋ ಸೆಕ್ಷನಲ್ಲಿ ಆದಮೇಲೆ ಬಂದು ಕೂತ್ಕೊಂಡಿದ್ದೀವಿ. ಇನ್ನು ಸ್ವಲ್ಪ ಹೊತ್ತಾದಮೇಲೆ ನಾವು ರಿಟರ್ನ್ ಮನೆಗೆ ಹೋಗೋದು. ಎಲ್ಲರಿಗೂ ಬಾಯ್ ಹೇಳಿಬಿಟ್ಟು ಫೈನಲಿ ಇವಾಗ ನಾವು ಮನೆಗೆ ಹೊರಟಿದ್ದೀವಿ. ಹಾಗೆ ನಂದು ನನ್ನ ಹಸ್ಬೆಂಡಿದು ಒಂದು ಫೋಟೋ ತೆಗಿ ಅಂತ ನನ್ನ ಅತ್ತಿಗೆ ಮಗಳಿಗೆ ಹೇಳ್ತಾ ಇದ್ದೆ. ಅಲ್ಲಿ ನೋಡಿ ನನ್ನ ಅತ್ತಿಗೆ ಮಗ ಇವಾಗ ಕಾರ್ದು ಡಿಕ್ಕಿಯಲ್ಲಿ ಕೂತಿದ್ದಾನೆ. ಹಾಗೆ ಫೈನಲಿ ಎಲ್ಲರಿಗೂ ಬಾಯ್ ಮಾಡಿಬಿಟ್ಟು ನಾವು ಮದುವೆ ಮನೆಯಿಂದ ಹೊರಡ್ವಿ. ನಂಟ್ರಿ ಬರ್ತಾರೆ ಮಾರೆ ಪಂಚಪುರ ಕಿನ್ನೆ ನಂಟ್ರಿ ಬರ್ತಾರೆ ಪೂಜೆಗೆ ಭಟ್ರು ಬರ್ತಾರೆ ಕಿನ್ನೆ ಭಟ್ರು ಅಲ್ಲ ಭಟ್ರೆ ಎಲ್ಲ ಭಟ್ರೆ ಪಂಚಪುರ ಪೋಪುರ ಭಟ್ರೆ ಎಂಚಿನ ಭಟ್ರೆ ಇನ್ನ ಪಂಚ ಪೋಂಡತ್ತ ಪಂಚೆ ಅವೇನು ಚಡ್ಡಿಪುರ ತೋರುಂಡು ಭಟ್ರ ತಲೆ ಭಟ್ರ ಭಟ್ರನ ಪಂಚೆ ತಲೆ ಪಂಚೆ ಎಂಚಿನ ಜಾಕಿ ಜಾಕಿ ಭಟ್ರೆ ಓ ಭಟ್ರೆ ಏತು ಕಾಣಿಕೆ ಕೊರ. ನಮ್ಮ ಅತ್ತಿಗೆ ಹೊಸ ಮನೆ ಕಟ್ತಾ ಇದ್ದಾರೆ, ಅಲ್ಲಿ ನೋಡುವ ಅಂತ ಸಂಜೆ ಟೈಮಲ್ಲಿ ಬಂದ್ವಿ. ಹಾಗೆ ಇವತ್ತು ಅತ್ತಿಗೆದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಹಾಗಾಗಿ ಒಂದು ಸಣ್ಣ ಕೇಕು ಮಕ್ಕಳು ಸರ್ಪ್ರೈಸ್ ಆಗಿ ತಂದಿದ್ದಾರೆ. ಅವರಿಗೆ ಗೊತ್ತಿಲ್ಲದಾಗೆ ಈ ಮಕ್ಕಳು ನೋಡಿ, ಗೊತ್ತಿರಬಾರ್ದು ಅಂತ ಹೇಳಿ ಯಾರಿಗೆ ಹೇಳ್ಬೇಡಿ, ಸರ್ಪ್ರೈಸ್ ಆಗಿ ತಂದಿರೋದು ಅಂತ ಹೇಳ್ತೀವಿ. ಅದಕ್ಕೆ ಮುಖದ ಎಕ್ಸ್ಪ್ರೆಷನ್ ನೋಡಿ ಪ್ರಾಗ್ಯಂದು. ಹಾಗೆ ಸಿಂಪಲ್ಲಾಗಿ ಒಂದು ಸಣ್ಣ ಕೇಕ್ ತಂದು ಕಟ್ ಮಾಡಿದ್ದು, ಮತ್ತೆ ಎಂಥ ಸೆಲೆಬ್ರೇಷನ್ ಇರಲಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ದು ಮನೆಯವರದ್ದು, ಕುಟುಂಬದವರದ್ದು ಮೂಲನಾಗ ಕಾಪು ಮಜೂರಿನಲ್ಲಿ ಇವತ್ತು ಪೂಜೆ ಉಂಟು. ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಹೊರಟಿದ್ದೀವಿ ಕಾರಲ್ಲಿ ಜಾಗ ಇಲ್ಲ. ಹಾಗಾಗಿ ಮಕ್ಕಳನ್ನು ಡಿಕ್ಕಿಯಲ್ಲೆಲ್ಲ ತುಂಬಿಸ್ಕೊಂಡು ನಾವು ಹೊರಟಿದ್ದು. ನೋಡ್ತಾ ಇರ್ಬೋದು ಮಕ್ಕಳು ನೋಡಿ, 3 ಜನ ಡಿಕ್ಕಿಯಲ್ಲಿ, ನಾವು 3 ಜನ ಇಲ್ಲಿ, ಇನ್ನು ಮುಂದುಗಡೆ ಅಕ್ಕನವರು, ಅಣ್ಣ ಎಲ್ಲರೂ ಇದ್ದಾರೆ. ಪಾಪ ಜಾಗ ಇಲ್ಲ ಅಂದ್ರೂ ಮಕ್ಕಳನ್ನ ಡಿಕ್ಕಿ ಇಲ್ಲಾದರೂ ಕೂರಿಸ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಎಷ್ಟು 10 ಗಂಟೆಗೇನು ಮನೆಯಿಂದ ಹೊರಟ್ವಿ. ಇಲ್ಲಿಂದ ನಿಯರ್ ಬೈ ಆಗುತ್ತೆ, ಜಾಸ್ತಿ ದೂರ ಏನಾಗೋದಿಲ್ಲ. ಅದು ವರ್ಷ ಇದೇ ಟೈಮಲ್ಲಿ, ಅಂದರೆ ಇದೇ ಡೇಟಲ್ಲಿ 1ನೇ ತಾರೀಕೆ ಇರೋದು ಪೂಜೆ ಎಲ್ಲ. ಹಾಗೆ ನಾಗದೇವರದ್ದು ಪೂಜೆ, ಹಾಗೆ ತಂಬಿಲ ಎಲ್ಲ ಇರ್ತದೆ. ನಾನು ಬರದೆ ಸುಮಾರು ವರ್ಷ ಆಯಿತು. ನಾನು ಈ ವರ್ಷವೇ ಬಂದಿದ್ದು, 3 ವರ್ಷದ ಮೇಲೆ ಅಂತ ಆಯ್ತಂತ ಈ ವರ್ಷವೇ ಹೋಗ್ತಾ ಇರೋದು. ಹಾಗೆ ನಾನು ಅಕ್ಕದು ಮನೆಯದು ಗೃಹ ಪ್ರವೇಶ ಉಂಟಲ್ಲ, ಅದೇ ಟೈಮಲ್ಲಿ ಒಂದು ಸ್ವಲ್ಪ ದಿವಸ ಕೂತ್ಕೊಳ್ಳುವ ಅಂತ ಇದ್ವಿ. ಹಾಗಾಗಿ ನಾನು ಸ್ವಲ್ಪ ಬೇಗನೆ ಬಂದೆ, ಮದುವೆ ಕೂಡ ಇತ್ತಲ್ಲ. ಇಲ್ಲಿ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲಿಂದ ಸೀದಾ ಆ ಕಡೆ ಹೋಗಬೇಕು. ಇದು ಅವರದ್ದು ಮೂಲ ಮನೆ ಹಾಗೂ ನೋಡ್ತಾರೆ ಪೂಜೆ ಎಲ್ಲ ಆಗ್ತಾ ಉಂಟು. ಸುಭಾಷ್ ಚಂದ್ರ ಹೆಗಡೆ ಅವರಿಗೆ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ತಿಕ್ಕಿನದಾಗ ನಂದು ಮಸ್ತ್ ಸಂತೋಷ ಆಗ್ಬಿಡು. ಒಂದು ನಮ್ಮ ಪೆರ್ಮೆ ಅಂದದು ಏನೋಡು ನಮ್ಮ. ನಾನು ಲಾಸ್ಟ್ ಇಯರ್ ಬಂದಾಗ ಇಷ್ಟೆಲ್ಲ ಏನಿರಲಿಲ್ಲ, ಜಸ್ಟ್ ಬಂದು ಹೋಗಿದ್ದು. ಇವಾಗ ಈ ಥರ ಪ್ರೋಗ್ರಾಮ್ಗಳೆಲ್ಲ ಉಂಟು, ಚೆನ್ನಾಗಾಗುತ್ತೆ. ಇಡೀ ಫ್ಯಾಮಿಲಿ ಅವರೆಲ್ಲ ಬರ್ತಾರೆ, ಮೀಟ್ ಮಾಡ್ಬೋದು. ಹಾಗೆ ದೇವರಿಗೆ ಒಂದು ವರ್ಷಕ್ಕೊಂದ್ಸಲ ಬಂದು ಇಲ್ಲಿ ಮೂಲನಾಗಕ್ಕೆ ಪೂಜೆ ಮಾಡಿಕೊಂಡೆಲ್ಲ ಹೋಗೋದು. ಊಟ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀವಿ, ಎಲ್ಲರೂ ಮಾತಾಡ್ತಾ ಹರಟೆ ಹೊಡ್ಕೊಂಡು.
ಹಾಗೆ ನೆಕ್ಸ್ಟ್ ಡೇ ನಾವು ಹೊರಟಿದ್ದು ಹಿರಿಯಡ್ಕಕ್ಕೆ. ಎಲ್ಲ ವಿಡಿಯೋದ್ದು ಸಣ್ಣ 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 ಕ್ಲಿಪ್ಪನ್ನು ನಾನು ಆ್ಯಡ್ ಮಾಡಿದ್ದೀನಿ. ಇವತ್ತು ಹಿರಿಯಡ್ಕಕ್ಕೆ ದೇವಸ್ಥಾನ ಕೊಟ್ಟಿದ್ವಿ, ಅಲ್ಲಿ ಜಾತ್ರೆ ಆಗ್ತಾ ಉಂಟು. ಹಾಗೆ ಅಲ್ಲಿಂದ ಸೀದಾ ನಾವು ಬರುವಾಗ ಒಂದು ಜ್ಯೂಸನ್ನು ಕುಡಿದು ಈಗ ಸೀದಾ ಹೊರಟಿದ್ವಿ ನನ್ನ ಹಸ್ಬೆಂಡ್ ಮನೆಗೆ. ಇದು ನನ್ನ ಹಸ್ಬೆಂಡ್ ಮನೆಗೆ ಹೋಗ್ತಾ ಇದ್ವಿ, ಯಾಕಂದರೆ ನಾಳೆ ಅಲ್ಲಿ ತಂಬಿಲ ಉಂಟು. ಹಾಗಾಗಿ ಅಕ್ಕನವರನ್ನು ಅಲ್ಲೇ ಬಿಟ್ಬಿಟ್ಟು ನಾವು ರಿಟರ್ನ್ ಬರ್ತಾ ಇದ್ದೀವಿ. ಇವತ್ತು ಅಕ್ಕನ ಮಗಳದ್ದು, ನನ್ನ ಅತ್ತಿಗೆ ಮಗಳದ್ದು ಇದಿತ್ತು, ಬರ್ಡೇ ಇತ್ತು. ಸೊ ಹಾಗೆ ಹೋಗಿದ್ದಾಗೂ ಆಯಿತು, ದೇವರಿಗೆ ಕೈ ಮುಗಿದು ಬಂದಾಗಾಯಿತು. ನಾನು ಅಲ್ಲಿ ಬಂದಿದ್ದೀನಿ, ಇಲ್ಲಿಗೆ ಬರಲಿಲ್ಲ. ಸೊ ಹಾಗಾಗಿ ದೇವ್ರಿಗೆ ಕೈ ಮುಗ್ದೊಂದು ಬರುವ ಅಂತ ಹೇಳಿ ಇವಾಗ ಫೈನಲಿ ಬಂದಿದ್ದೀವಿ. ಇಲ್ಲಿಂದ ಸೀದಾ ಇನ್ನು ಮನೆಗೆ ಹೋಗಬೇಕು. ತುಂಬ ಜನ ಕೇಳ್ತಾ ಇದ್ರಿ ವೀಡಿಯೋಸ್ ಆಗ್ತಾಯಿಲ್ಲ ಯಾಕೆ ಅಂತ ಹೇಳಿದರೆ, ನಾನು ಸ್ವಲ್ಪ ಫಂಕ್ಷನ್ಗಳಿರೋದ್ರಿಂದ ನನ್ನ ಅತ್ತಿಗೆ ಮನೆಯಲ್ಲಿ ಇದ್ದೆ, ಹಸ್ಬೆಂಡ್ ಮನೆ, ಅತ್ತಿಗೆ ಮನೆ, ಅಲ್ಲಿ ಇಲ್ಲಿ ಅಂತ ನನಗೆ ಪುರ್ಸೊತ್ತು ಇರಲಿಲ್ಲ. ಮತ್ತು ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಕೂಡ ಟೈಮ್ ಇರಲಿಲ್ಲ, ವೀಡಿಯೋ ಮಾಡೋಕ್ಕೆ ಕೂಡ ಆಗ್ತಾ ಇರಲಿಲ್ಲ. ಅಷ್ಟು ಜಾಸ್ತಿ ನಾನು ಕ್ಲಿಪ್ಪು ಸ್ವಲ್ಪನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಅಲ್ಲಿ ನೆಟ್ವರ್ಕ್ ಕೂಡ ಸಿಗ್ತಾ ಇಲ್ಲ ನನಗೆ. ಏನಾದರೂ ಫುಲ್ ಡೇ ವೀಡಿಯೋ ಮಾಡಿದರೆ ಇದು ಎಡಿಟಿಂಗ್ ಮಾಡೋಕ್ಕೂ ಟೈಮ್ ಇರಲಿಲ್ಲ, ಮತ್ತು ಅಲ್ಲಿ ಅಪ್ಲೋಡ್ ಮಾಡೋಕ್ಕೂ ತುಂಬಾ ತೊಂದರೆ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕೆ ಹೋಗಿರಲಿಲ್ಲ. ಮತ್ತು ತುಂಬ ವೀಡಿಯೋಸ್ ಮಾಡಿ ನಾನು ಮೆಮೊರಿ ಕಾರ್ಡಿಗೆ ಹಾಕಿ ಇಟ್ಕೊಂಡಿದ್ದೀನಿ, ಆದ್ರೂ ತುಂಬ ವೀಡಿಯೋಸ್ ಮಾಡೋಕ್ಕಾಗಲ್ಲ. ಡೈಲಿ ಅಪ್ಲೋಡ್ ಮಾಡೋದಾದರೆ ಓಕೆ ಮಾಡ್ಕೋಬೋದು, ಅಷ್ಟು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹಾಗೆ ಅಲ್ಲಿ ಹೋಗಿ ದೇವರಿಗೆಲ್ಲ ಕೈ ಮುಗಿದು ಇವಾಗ ಫೈನಲಿ ನಾವು ರಿಟರ್ನ್ ಹೋಗ್ವಿ. ಇಲ್ಲಿ ಬೈಲೂರು ಹತ್ರ ಬರುವಾಗ ಪ್ರಾಗ್ಯನ ಐಸ್ ಕ್ರೀಮ್ ತೊಗೊಂಡಿದ್ವಿ ಹೋಗುವಾಗ. ಅಲ್ಲೇ ನೆನಪಿಲ್ಲದೆ ಮನೇಲಿ ಬಿಟ್ಟು ಬಂದಂತೆ, ಅದಕ್ಕೆ ಹಠ ಮಾಡಿ ಇನ್ನೊಂದು ಐಸ್ ಕ್ರೀಮ್ ತೊಗೊಂಡು ಇವಾಗ ತಿಂತಾ ಇದ್ದಾಳೆ. ಹಾಗೆ ಇನ್ನು ನಾವು ಮನೆಗೆ ಹೋಗ್ಬಿಟ್ಟು ಎಡ್ಡೆ ಉಂಡು ಇಲ್ಲ. ಹಾಂ ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಹಾಗೆ ಇವತ್ತು ನನ್ನ ಅತ್ತಿಗೆ ಮಗಳದ್ದು ಬರ್ಡೇ ಇರೋದ್ರಿಂದ ಒಂದು ಸಣ್ಣ ಕೇಕ್ ತಂದು ಕಟ್ ಮಾಡಿದೆ, ಅವಳು ಖುಷಿಗೋಸ್ಕರ ಅಷ್ಟೇ, ಮತ್ತೇನು ದೊಡ್ಡ ಸೆಲೆಬ್ರೇಷನ್ ಇರಲಿಲ್ಲ. ಒಂದು ಸಣ್ಣ ಕೇಕ್ ತಂದು ಕಟ್ ಮಾಡಿದ್ದು. ಹಾಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ. ಬಾಯ್ ಬಾಯ್.